ರಾಜ್ಯಪಾಲರು ವರ್ಸಸ್ ಸರ್ಕಾರ ಈ ಸಂಘರ್ಷ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದನದಲ್ಲಿ ಅವರು ಭಾಷಣ ಮಾಡಿಲ್ಲ ಅಂತ ಅದು ಇನ್ನೊಂದು ರೀತಿಯಾದಂಥ ಸಂಘರ್ಷ ಆಗಿತ್ತು. ಈಗ ಇದು ಇನ್ನೊಂದು ರೀತಿಯಾದಂಥ ಸಂಘರ್ಷಕ್ಕೆ ನಾಂದಿ ಆಡ್ತಾ ಇದೆ. ಅದು ಯಾವುದು ಅಂತಂದರೆ ಅದೇ ದ್ವೇಷ ಭಾಷಣದ ವಿಚಾರದಲ್ಲಿ ಸಹಿ ಹಾಕಬೇಕಾಗಿತ್ತು. ರಾಜ್ಯಪಾಲರು ಹಾಕಿಲ್ಲ. ಹಲವು ರೀತಿಯಾದಂಥ ಪ್ರಶ್ನೆಗಳು ಅವ್ರ ಹತ್ರ ಇದೆ. ಹಾಗಾಗಿ ಒಂದು 29 ಅಂಶಗಳನ್ನು ಇಟ್ಕೊಂಡು ಯಾಕೆ ನಾನು ಸಹಿ ಹಾಕಿಲ್ಲ ಅಂತೇಳಿ ಅದನ್ನು ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಮುಂದೇನು ಆಗಿದ್ದಾಗ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಬಿಜೆಪಿಯವ್ರು ಏನು ಹೇಳ್ತಾ ಇದ್ದಾರೆ, ಸಂಘರ್ಷ ನಿಲ್ಲುತ್ತಾ ನಿಲ್ಲಲ್ವಾ? ಸ್ಟೋರಿ ನೋಡಿ. ಮತ್ತೆ ಸರ್ಕಾರ ವರ್ಸಸ್ ಗವರ್ನರ್. ರಾಷ್ಟ್ರಪತಿಗಳ ಅಂಗಳಕ್ಕೆ ದ್ವೇಷ ಭಾಷಣ ಬಿಲ್ಗೆ ಸಹಿ ಹಾಕದೆ ರಾಜ್ಯಪಾಲರಿಂದ ಕೌಂಟರ್. ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಆಗಿದ್ದ ದ್ವೇಷ ಭಾಷಣ ಬಿಲ್ಗೆ ರಾಜ್ಯಪಾಲ ಗೆಹ್ಲೋಟ್ ಕೊಕ್ಕೆ ಹಾಕಿದ್ದಾರೆ. ಬಿಲ್ಗೆ ಸಹಿ ಹಾಕದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಮಸೂದೆ ರವಾನೆ ಮಾಡಿದ್ದಾರೆ. ದ್ವೇಷ ಭಾಷಣದ ವ್ಯಾಖ್ಯಾನವೇ ಮಸೂದೆಯಲ್ಲಿ ಅಸ್ಪಷ್ಟವಾಗಿದೆ. ಮಸೂದೆಗೆ ಒಪ್ಪಿಗೆ ಕೊಡದಂತೆ 40ಕ್ಕೂ ಹೆಚ್ಚು ಮನವಿ ಬಂದಿರೋ ಬಗ್ಗೆ ರಾಜ್ಯಪಾಲರು ಉಲ್ಲೇಖ ಮಾಡಿ ರಾಷ್ಟ್ರಪತಿ ಅಂಗಳಕ್ಕೆ ರವಾನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ ಬಿಲ್ ವರ್ಗಾವಣೆ ಮಾಡೋದಕ್ಕೆ ರಾಜ್ಯಪಾಲರು 29 ಕಾರಣಗಳನ್ನು ನೀಡಿದ್ದಾರೆ. ಈ ಬಿಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂಬ ಉಲ್ಲೇಖವನ್ನ ಮಾಡಿದ್ದಾರೆ. ಬಿಲ್ ವಾಪಸ್ಗೆ ಗವರ್ನರ್ ಕೊಟ್ಟ ಕಾರಣಗಳು: ದ್ವೇಷ ಭಾಷಣದ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ, ಅರ್ಥಪೂರ್ಣ ಸಮಾಲೋಚನೆ ಮಾಡದೆ ಅಂಗೀಕಾರ, ಮಸೂದೆ ಸಂಬಂಧ ಕೆಲವು ಕಾನೂನು ತೊಡಕುಗಳಿವೆ, ಮಿತಿಮೀರಿದ ಮತ್ತು ಭಯಾನಕ ಪರಿಣಾಮಗಳನ್ನು ಬೀರಲಿವೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕನ್ನು ಕಸಿಯುವ ಮುನ್ಸೂಚನೆ, ಆ ಮಸೂದೆಯು ಉದ್ದೇಶಕ್ಕಿಂತ ಪರಿಣಾಮಕ್ಕೆ ಆದ್ಯತೆ ನೀಡಿರುತ್ತದೆ, ಸತ್ಯವನ್ನು ಮಾತಾಡಿದರೂ ಬೌದ್ಧಿಕ ಟೀಕೆ ಮಾಡಿದರೂ ಬಂಧಿಸಬಹುದಾಗಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಒಬ್ಬ ವ್ಯಕ್ತಿ ಸಮುದಾಯಕ್ಕೆ ಸೀಮಿತವಾಗಿರಬಾರದು, ಇಡೀ ಸಮಾಜದ ಸಾಮೂಹಿಕ ಹಕ್ಕಾಗಿರಬೇಕು, ಅಧಿಕಾರಿಗಳು ನಿರ್ಧರಿಸಿದರೆ ಯಾವುದೇ ಕಾರ್ಯಕ್ರಮ ನಿಷೇಧಿಸಬಹುದು, ಮಸೂದೆಯಲ್ಲಿರುವ ಈ ಕ್ರಮ ಸರಿಯಲ್ಲ ಅಂತ ಕಾರಣವನ್ನು ಉಲ್ಲೇಖಿಸಿದ ಗವರ್ನರ್ ದ್ವೇಷ ಭಾಷಣ ಬಿಲ್ಲನ್ನು ಸಹಿ ಮಾಡದೆ ರಾಷ್ಟ್ರಪತಿ ಮುರ್ಮು ಅವರಿಗೆ ರವಾನೆ ಮಾಡಿದ್ದಾರೆ. ದ್ವೇಷ ಭಾಷಣ ನಿಷೇಧ ಬಿಲ್ಲನ್ನು ಸರ್ಕಾರ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತು. ಆದರೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕದೆ ಅದನ್ನು ರಾಷ್ಟ್ರಪತಿಗಳಿಗೆ ರವಾನಿಸಿದ್ದಾರೆ. ಹೀಗೆ ರವಾನಿಸಕ್ಕೆ ಅವರು 29 ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಿಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುತ್ತೆ ಅನ್ನುವಂಥದ್ದನ್ನ ನೇರವಾಗಿ ರಾಜ್ಯಪಾಲರು ಹೇಳಿರುವಂಥದ್ದು. ರಾಜ್ಯಪಾಲರ ನಡೆಗೆ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆ ವಿರೋಧ ಮಾಡಿದರೆ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ದ್ವೇಷ ಭಾಷಣ ನಾವು ಮಾಡೋದು ತಪ್ಪೆ, ನೀವು ಮಾಡೋದು ತಪ್ಪೆ, ಅದಕ್ಕೆ ಬಿಲ್ ತಂದ್ವಿ. ದ್ವೇಷ ಭಾಷಣ ಪಿತಾಮಹರು ರಾಜ್ಯದಲ್ಲಿದ್ದಾರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕೊಟುಕಿದರೆ ನೇರವಾಗಿ ಒಂದು ವರ್ಗವನ್ನು ಕಾನೂನಿನಲ್ಲಿ ಸಿಲುಕಿಸಲು ಬಿಲ್ ತಂದಿದ್ರು. ಇದಕ್ಕೆ ನಾವು ವಿರೋಧಿಸಿದ್ವಿ. ಹೀಗಾಗಿ ರಾಜ್ಯಪಾಲರು ದ್ವೇಷ ಭಾಷಣ ಬಿಲ್ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ, ವಿಮರ್ಶೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ ಬಿಜೆಪಿಯವರು. ರಾಜ್ಯಪಾಲರು ಏನು ದ್ವೇಷ ಭಾಷಣ ಏನು ಈ ಬಿಲ್ಲನ್ನು ಕಳಿಸಿದ್ರು ಸರ್ಕಾರ, ಇದನ್ನು ರಾಷ್ಟ್ರಪತಿಯರ ವಿಮರ್ಶೆಗೆ ಬಿಟ್ಟಿದ್ದಾರೆ. ಕೆಲವು ಪಾಯಿಂಟ್ಗಳನ್ನ ಕೂಡ ಹಾಕಿದ್ದಾರೆ. ಯಾವುದೋ ಒಂದು ವರ್ಗವನ್ನು ಕಾನೂನು ಅಡಿಯಲ್ಲಿ ಸಿಕ್ಕಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಈ ಸ್ಪಂದನೆ ಮಾಡಿದ್ದಾರೆ. ಇದನ್ನ ನೇರವಾಗಿ ರಾಷ್ಟ್ರಪತಿಯವರಿಗೆ ಕಳಿಸಿದ್ದಾರೆ. ಇದೇನಾರು ಅಪ್ಪಿತಪ್ಪಿ ಏನಾರು ಈ ಒಂದು ಮಸೂದೆ ಆಯಿತು ಅಂದ್ರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ. ದ್ವೇಷ ಭಾಷಣ ಬಿಲ್ ಬಗ್ಗೆ ಹಲವು ಗೊಂದಲ ಇದೆ ಅಂತ ಕಾರಣ ನೀಡಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಬಿಲ್ ರವಾನೆ ಮಾಡಿದ್ದಾರೆ. ಸರ್ಕಾರ ಈ ವಿಷಯದಲ್ಲಿ ಏನು ಮಾಡುತ್ತೆ ಕಾದು ನೋಡಬೇಕು. ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.